ದಿನೇಶ್, ಈಗ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಇದೆಲ್ಲವೂ ಕೂಡ ಭಾರಿ ಕುತೂಹಲ. ದಿನೇಶ್, ಮಾತಾಡಿಸ್ತೀನಿ ನಿಮ್ಮನ್ನ. ನೋಡಿ, ಆಪರೇಷನ್ ಅಸ್ಥಿಪಂಜರದ ಪ್ಲಾನ್ ಅನ್ನ SIT ಅಧಿಕಾರಿಗಳು ಬದಲಿಸಿದ್ರ. ಏಕಾಏಕಿ GPR ಮೊರೆ ಹೋಗಿದ್ದು ಯಾಕೆ? SIT ಅಧಿಕಾರಿಗಳು GPR ಅನ್ನ ಬಳಸಿ ಶೋಧದ ಮಾಹಿತಿಯನ್ನ ಪಡಿತಾರೆ. SIT ಅಧಿಕಾರಿಗಳು ಅದನ್ನ ಗೌಪ್ಯವಾಗಿ ಇಡುವ ಪ್ಲಾನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಅದು 13ನೇ ಪಾಯಿಂಟ್ ಇದೆಯಲ್ಲ, ಆ 13ನೇ ಪಾಯಿಂಟ್ ಅಲ್ಲಿ ಎದುರುಗಡೆ ಇರೋದೇ ರಸ್ತೆ. ಹಂಗೆ ನೋಡಿದ್ರೆ ಕೂಗಳತೆ ದೂರದಲ್ಲಿ ಮನೆಗಳಿದ್ದಾವೆ. GPR ಅನ್ನ ಬಳಸಿದಾಗ ಅದರ ಒಳಗಡೆ ಅಸ್ಥಿಪಂಜರ ಇತ್ತು ಅನ್ನೋದಾದ್ರೆ ಆ ಮಾಹಿತಿಯನ್ನ ಗೌಪ್ಯವಾಗಿಟ್ಟು ಮುಂದಿನ ಹಂತದಲ್ಲಿ ಅದನ್ನ ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಅಥವಾ ವಿಚಾರಣೆ ಮಾಡಿದಾಗ ಯಾರು ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮ್ಯಾನ್ಯುವಲಿ ಅಗೆದಾಗ ಅಲ್ಲಿ ಜನ ಸೇರ್ತಾರೆ, ನೋಡ್ತಾರೆ ಎಲ್ಲವೂ ಕೂಡ. ಆದರೆ GPR ಶೋಧನೆ ಮಾಡಿದಾಗ ಯಾವುದೇ ಅಗೆಯೋ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಅದನ್ನು ಗೌಪ್ಯವಾಗಿ ಇಡುವಂಥ ತಯಾರಿಯಲ್ಲಿ ಈಗ SIT ಅಧಿಕಾರಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವತ್ತೇ GPR ತಜ್ಞರನ್ನ ಕರೆಸಿ ಆ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮೂಲಗಳಿಂದ ಮಾಹಿತಿ ಇದೆ. ಧರ್ಮಸ್ಥಳದಲ್ಲಿ ಇವತ್ತಾದರೂ ಕೂಡ ಶೋಧ ನಡೆಯುತ್ತಾ? 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೆಯುತ್ತಾ? ಶೋಧ ಕಾರ್ಯ ನಡೆಯುತ್ತಾ ಅನ್ನೋದೇ ನಿಗೂಢವಾಗಿ ಉಳಿದಿದೆ. ಶೋಧ ಕಾರ್ಯ ನಡೆದು 13ನೇ ಪಾಯಿಂಟ್ನಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕು ಅಂತ ಹೇಳಿ ಆದರೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿದ್ದಾವೆ. 13ನೇ ಪಾಯಿಂಟ್ನಲ್ಲಿ ಯಾಕೆ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು GPR ಮೂಲಕ ಶೋಧ ಕಾರ್ಯ ನಡೆಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಧರ್ಮಸ್ಥಳದ ಈ ನೇತ್ರಾವತಿಯ ನದಿಯ ತಟದಲ್ಲಿ ಮೂಳೆ ಇದೆ ಅನ್ನೋದು ಅಥವಾ ಅಸ್ಥಿಪಂಜರ ಇದೆ ಅನ್ನೋ ವಿಚಾರ ಸದ್ಯ ನಿಗೂಢ ವ್ಯಕ್ತಿಯ ನಿರಂತರ ವಿಚಾರಣೆ ನಡೆದಿದೆ. ಬಹುಶಃ ಇವತ್ತೇನಾದರೂ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಅಗೈನ್ ನಮ್ಮ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, GPR ಎಕ್ಸ್ಪರ್ಟ್ಗಳನ್ನ ಕರೆದುಕೊಂಡು ಬರ್ತಾರೆ. ಇವತ್ತೇ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅಗೈನ್ 1ರಿಂದ 12ರವರೆಗೆ 13 ಸೇರಿ ಅಲ್ಲಿ ಶೋಧಿಸ್ತಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಏನಾಗಬಹುದು ಇವತ್ತು? SIT ಅಧಿಕಾರಿಗಳ ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ? ಅದ್ರ ಜೊತೆಗೆ ಈ ನಿಗೂಢ ವ್ಯಕ್ತಿ ಏನು ಹೇಳಿದ್ದಾನೆ? ದಿನೇಶ್, ರಂಜಿತ್, ನಿನ್ನೆ 13ನೇ ಪಾಯಿಂಟ್ನ ಉತ್ಖನನ ನಡಿಬೇಕಿತ್ತು. ಆದರೆ ಉತ್ಖನನಕ್ಕೆ ಎಲ್ಲ ತಯಾರಿ ಮಾಡಿದ್ರೂ ಕೂಡ ಆ ಒಂದು ಉತ್ಖನನ ನಡೀಲಿಲ್ಲ. ಏನೋ ನಿನ್ನೆ ಕೂಡ ಒಂದು ದಿನದ ಉತ್ಖನನಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಮೊನ್ನೆ ಭಾನುವಾರದ ರಜಿತ್ತು. ಅದರ ಹೊರತಾಗಿ ಪ್ರತಿದಿನ ಸತತವಾಗಿ ಉತ್ಖನನ ನಡೆದಿತ್ತು. ನಿನ್ನೆ ಮತ್ತೆ ಒಂದು ಬ್ರೇಕ್ ತೆಗೆದುಕೊಂಡಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಅಧಿಕಾರಿಗಳು ಅಂದರೆ SIT ಅಧಿಕಾರಿಗಳು ನಿನ್ನೆ SIT ಕಚೇರಿಯಲ್ಲಿ ತೀವ್ರವಾದಂಥ ಸಭೆ ನಡೆಸಿರುವಂಥದ್ದು. ಪ್ರಮುಖರ ಅಂದರೆ SIT ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆಗೆ ಸೇರಿದವರು ಜೊತೆಗೆ ಒಂದಷ್ಟು ಎಕ್ಸ್ಪರ್ಟ್ಗಳ ಸಭೆಯನ್ನು ಕೂಡ ನಿನ್ನೆ ನಡೆಸಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಆ ಒಂದು ವ್ಯಕ್ತಿ ಏನಿದ್ದಾನಲ್ಲ, ದೂರುದಾರ ವ್ಯಕ್ತಿ, ಆತನನ್ನ ತೀವ್ರವಾಗಿ ನಿನ್ನೆ ವಿಚಾರಣೆ ಮಾಡಿರುವಂಥದ್ದು. ಸುಮಾರು 12 ಪಾಯಿಂಟ್ಗಳ ಆಗಿರುವಂಥದ್ದು. 12 ಪಾಯಿಂಟ್ಗಳ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಯಾಕಂದ್ರೆ ಆತ 12 ಪಾಯಿಂಟ್ಗಳಲ್ಲೂ ಕೂಡ ಶವ ಸಿಗುತ್ತೆ ಅಂತ ಹೇಳಿದ್ದ. ಆದರೆ 6ನೇ ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದು ಮತ್ತೊಂದು ಏನಂದ್ರೆ 11ನೇ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿತ್ತು. ಆದರೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತದೆ. ಹೀಗಾಗಿ 12 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ ಕಳೆಬರ ಸಿಕ್ಕಿತ್ತು. ಹೀಗಾಗಿ ಇದೇ ವಿಚಾರದಲ್ಲಿ ಬಹಳಷ್ಟು ವಿಚಾರಣೆ ನಡೆಸಿರುವಂಥದ್ದು. ಇದರ ಜೊತೆಗೆ ಮತ್ತೋರ್ವ ದೂರುದಾರ ಆತನ ಜೊತೆಗಿದ್ದವಂತ ಹೇಳಿದವನು ಆತ SIT ಕಚೇರಿಗೆ ನಿನ್ನೆ ಹಾಜರಾಗಿದ್ದಾನೆ ಅಂತ ಕೂಡ ಹೇಳಲಾಗ್ತಿದೆ. ಆತನ ವಿಚಾರಣೆ ಕೂಡ ನಡೆದಿರುವಂಥದ್ದು. ಆತನನ್ನು ಕೂಡ ತೀವ್ರವಾಗಿ ಏನೋ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಹೀಗಾಗಿ ನಿನ್ನೆ ಒಂದು ದಿನ ಏನಿದೆ ಅದು ಒಂದು ವಿಚಾರಣೆಗಾಗಿ ಮೀಸಲಿಟ್ಟದ್ದು ಆಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏನು 12 ದಿನಗಳ ಒಂದಷ್ಟು ವಿಡಿಯೋ ಫುಟೇಜ್ಗಳಿದೆ, ಫೋಟೋಗಳಿದೆ, ಇವುಗಳ ಕುರಿತು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ SIT ಅಧಿಕಾರಿಗಳು ಕೇವಲ ಉತ್ಖನನದ ಆಂಗಲ್ ಮಾತ್ರ ನೋಡ್ತಾ ಇಲ್ಲ, ಮತ್ತೊಂದು ಕಡೆ ಇದರ ವಿಚಾರಣೆ ಆಂಗಲ್ ಕೂಡ ನೋಡ್ತಾ ಇದ್ದಾರೆ. ಬೇರೆ ಬೇರೆಯವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಪಂಚಾಯತಿನಿಂದ ಆಗಿರ್ಬೋದು, ಅಂದ್ರೆ ಸ್ಥಳೀಯ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ, ಜೊತೆಗೆ ಪೊಲೀಸ್ ಸ್ಟೇಷನ್
ಅಧಿಕಾರಿಗಳಿಂದಲೂ ಕೂಡ ಮಾಹಿತಿ ತರಿಸಲಾಗಿದೆ. ಆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಿನ್ನೆ ನಡೆದಿರುವಂಥದ್ದು. ಹೀಗಾಗಿ ನಿನ್ನೆ ಒಂದು ದಿನ ಏನು ಗ್ಯಾಪ್ ಆಗಿ ಆ ಒಂದು ಪರಿಶೀಲನೆ ಮತ್ತು ಒಂದು ವಿಚಾರಣೆಗೆ ನಿನ್ನೆ ದಿನವನ್ನು ಬಳಕೆ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ 13ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟು ಮತ್ತು ಸವಾಲಾಗಿರುವ ಪಾಯಿಂಟ್. ಇದನ್ನು ಉತ್ಖನನ ನಡಿಬೇಕಾದ್ರೆ GPR ಆ ಒಂದು ತಂತ್ರಜ್ಞಾನವೇ ಬಳಕೆ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಧಿಕಾರಿಗಳು ಕೂಡ GPR ತಂತ್ರಜ್ಞಾನದ ಬಳಕೆಯ ಕುರಿತಾಗಿ ಒಂದಷ್ಟು ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ನಿನ್ನೆ ಪಡೆದುಕೊಂಡಿರುವಂಥದ್ದು. ಸಲಹೆ ಪಡೆದು ಇದು ಯಾವ ರೀತಿಯಾಗಿ ಉತ್ಖನನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ 13ನೇ ಪಾಯಿಂಟ್ ಏನಿದೆ ಅದು GPR ಮಾಡಿದ್ರೆ ಅದರ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಗೌಪ್ಯವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿರುವಂಥದ್ದು. ಯಾಕಂದ್ರೆ ಒಂದಷ್ಟು ಮಾಹಿತಿಗಳು ಸೋರಿಕೆ ಆಗಿತ್ತು ಬಹಳಷ್ಟು. ಅಂದ್ರೆ 6ನೇ ಪಾಯಿಂಟ್ ಏನಿದೆ ಅದು ಉತ್ಖನನ ನಡೆಸ್ತಾ ಇದ್ದಂಗೆ ಅದು ಅಲ್ಲಿ ಕಳಬರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಹೀಗಾಗಿ ಗೌಪ್ಯವಾಗಿ ಇರುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಜೊತೆಗೆ ಆ ಒಂದು ಮತ್ತೋರ್ವ ಏನು ಅನಾಮಿಕ ಏನಿದ್ದಾನಲ್ಲ ಆತನ ವಿಚಾರಣೆ ನಡೆಸಿರುವಂಥದ್ದು. ಆತನ ಕುರಿತಾಗಿ ಕೂಡ ಒಂದಷ್ಟು ಗೌಪ್ಯತೆಗಳನ್ನು ಕಾಯ್ದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಯಾವತ್ತು ಪ್ರಮುಖವಾಗಿ 9ನೇ ದಿನದ ಉತ್ಖನನ 13ನೇ ಪಾಯಿಂಟ್ ನಲ್ಲಿ ನಡೆಯಬೇಕಾಗುತ್ತೆ. ಆದ್ರೆ ಇವತ್ತು 13ನೇ ಪಾಯಿಂಟ್ ನಡೆಸ್ತಾರ ಅಥವಾ ಬೇರೆ ಅಂದ್ರೆ ಮೊನ್ನೆ ತಾನೇ ಆತ ಬೇರೆ ಒಂದಷ್ಟು ಪಾಯಿಂಟ್ಗಳನ್ನ ಗುರುತಿಸಿದ್ದಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ 13ರ ಬದಲಾಗಿ ಬೇರೆ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸ್ತಾರ, 13ಕ್ಕೆ GPR ಬಂದ ಬಳಿಕವೇ ಉತ್ಖನನ ನಡೆಸ್ತಾರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಮತ್ತೊಂದೇನಂದ್ರೆ ಈ ಒಂದು GPR ತಂತ್ರಜ್ಞಾನ ಏನಿದೆ ಅದರ ಒಂದಷ್ಟು ಮಾಹಿತಿಗಳನ್ನು ಅದರ ಒಂದಷ್ಟು ಸಲಹೆಗಳನ್ನು ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಯಾವತ್ತು GPR ತಂತ್ರಜ್ಞಾನ ಬರುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್ ಶಿರ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ದಿನೇಶ್, ಈಗ ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಇದೆಲ್ಲವೂ ಕೂಡ ಭಾರಿ ಕುತೂಹಲ. ದಿನೇಶ್, ಮಾತಾಡಿಸ್ತೀನಿ ನಿಮ್ಮನ್ನ. ನೋಡಿ, ಆಪರೇಷನ್ ಅಸ್ಥಿಪಂಜರದ ಪ್ಲಾನ್ ಅನ್ನ SIT ಅಧಿಕಾರಿಗಳು ಬದಲಿಸಿದ್ರ. ಏಕಾಏಕಿ GPR ಮೊರೆ ಹೋಗಿದ್ದು ಯಾಕೆ? SIT ಅಧಿಕಾರಿಗಳು GPR ಅನ್ನ ಬಳಸಿ ಶೋಧದ ಮಾಹಿತಿಯನ್ನ ಪಡಿತಾರೆ. SIT ಅಧಿಕಾರಿಗಳು ಅದನ್ನ ಗೌಪ್ಯವಾಗಿ ಇಡುವ ಪ್ಲಾನ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಅದು 13ನೇ ಪಾಯಿಂಟ್ ಇದೆಯಲ್ಲ, ಆ 13ನೇ ಪಾಯಿಂಟ್ ಅಲ್ಲಿ ಎದುರುಗಡೆ ಇರೋದೇ ರಸ್ತೆ. ಹಂಗೆ ನೋಡಿದ್ರೆ ಕೂಗಳತೆ ದೂರದಲ್ಲಿ ಮನೆಗಳಿದ್ದಾವೆ. GPR ಅನ್ನ ಬಳಸಿದಾಗ ಅದರ ಒಳಗಡೆ ಅಸ್ಥಿಪಂಜರ ಇತ್ತು ಅನ್ನೋದಾದ್ರೆ ಆ ಮಾಹಿತಿಯನ್ನ ಗೌಪ್ಯವಾಗಿಟ್ಟು ಮುಂದಿನ ಹಂತದಲ್ಲಿ ಅದನ್ನ ಬಹಳ ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಅಥವಾ ವಿಚಾರಣೆ ಮಾಡಿದಾಗ ಯಾರು ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮ್ಯಾನ್ಯುವಲಿ ಅಗೆದಾಗ ಅಲ್ಲಿ ಜನ ಸೇರ್ತಾರೆ, ನೋಡ್ತಾರೆ ಎಲ್ಲವೂ ಕೂಡ. ಆದರೆ GPR ಶೋಧನೆ ಮಾಡಿದಾಗ ಯಾವುದೇ ಅಗೆಯೋ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಅದನ್ನು ಗೌಪ್ಯವಾಗಿ ಇಡುವಂಥ ತಯಾರಿಯಲ್ಲಿ ಈಗ SIT ಅಧಿಕಾರಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವತ್ತೇ GPR ತಜ್ಞರನ್ನ ಕರೆಸಿ ಆ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮೂಲಗಳಿಂದ ಮಾಹಿತಿ ಇದೆ. ಧರ್ಮಸ್ಥಳದಲ್ಲಿ ಇವತ್ತಾದರೂ ಕೂಡ ಶೋಧ ನಡೆಯುತ್ತಾ? 13ನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ನಡೆಯುತ್ತಾ? ಶೋಧ ಕಾರ್ಯ ನಡೆಯುತ್ತಾ ಅನ್ನೋದೇ ನಿಗೂಢವಾಗಿ ಉಳಿದಿದೆ. ಶೋಧ ಕಾರ್ಯ ನಡೆದು 13ನೇ ಪಾಯಿಂಟ್ನಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕು ಅಂತ ಹೇಳಿ ಆದರೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಿಕ್ಕಿರೋದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿದ್ದಾವೆ. 13ನೇ ಪಾಯಿಂಟ್ನಲ್ಲಿ ಯಾಕೆ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು GPR ಮೂಲಕ ಶೋಧ ಕಾರ್ಯ ನಡೆಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸದ್ಯಕ್ಕಂತೂ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಧರ್ಮಸ್ಥಳದ ಈ ನೇತ್ರಾವತಿಯ ನದಿಯ ತಟದಲ್ಲಿ ಮೂಳೆ ಇದೆ ಅನ್ನೋದು ಅಥವಾ ಅಸ್ಥಿಪಂಜರ ಇದೆ ಅನ್ನೋ ವಿಚಾರ ಸದ್ಯ ನಿಗೂಢ ವ್ಯಕ್ತಿಯ ನಿರಂತರ ವಿಚಾರಣೆ ನಡೆದಿದೆ. ಬಹುಶಃ ಇವತ್ತೇನಾದರೂ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಅಗೈನ್ ನಮ್ಮ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, GPR ಎಕ್ಸ್ಪರ್ಟ್ಗಳನ್ನು ಕರೆದುಕೊಂಡು ಬರ್ತಾರೆ. ಇವತ್ತೇ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅಗೈನ್ 1ರಿಂದ 12ರವರೆಗೆ 13 ಸೇರಿ ಅಲ್ಲಿ ಶೋಧಿಸ್ತಾರೆ ಅನ್ನೋ ಮಾಹಿತಿ ಇದೆ. ಸದ್ಯ ಏನಾಗಬಹುದು ಇವತ್ತು? SIT ಅಧಿಕಾರಿಗಳ ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ? ಅದ್ರ ಜೊತೆಗೆ ಈ ನಿಗೂಢ ವ್ಯಕ್ತಿ ಏನು ಹೇಳಿದ್ದಾನೆ? ದಿನೇಶ್, ರಂಜಿತ್, ನಿನ್ನೆ 13ನೇ ಪಾಯಿಂಟ್ನ ಉತ್ಖನನ ನಡಿಬೇಕಿತ್ತು. ಆದರೆ ಉತ್ಖನನಕ್ಕೆ ಎಲ್ಲ ತಯಾರಿ ಮಾಡಿದ್ರೂ ಕೂಡ ಆ ಒಂದು ಉತ್ಖನನ ನಡೀಲಿಲ್ಲ. ಏನೋ ನಿನ್ನೆ ಕೂಡ ಒಂದು ದಿನದ ಉತ್ಖನನಕ್ಕೆ ಬ್ರೇಕ್ ಬಿದ್ದಿರುವಂಥದ್ದು. ಮೊನ್ನೆ ಭಾನುವಾರದ ರಜಿತ್ತು. ಅದರ ಹೊರತಾಗಿ ಪ್ರತಿದಿನ ಸತತವಾಗಿ ಉತ್ಖನನ ನಡೆದಿತ್ತು. ನಿನ್ನೆ ಮತ್ತೆ ಒಂದು ಬ್ರೇಕ್ ತೆಗೆದುಕೊಂಡಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಅಧಿಕಾರಿಗಳು ಅಂದರೆ SIT ಅಧಿಕಾರಿಗಳು ನಿನ್ನೆ SIT ಕಚೇರಿಯಲ್ಲಿ ತೀವ್ರವಾದಂಥ ಸಭೆ ನಡೆಸಿರುವಂಥದ್ದು. ಪ್ರಮುಖರ ಅಂದರೆ SIT ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆಗೆ ಸೇರಿದವರು
ಜೊತೆಗೆ ಒಂದಷ್ಟು ಎಕ್ಸ್ಪರ್ಟ್ಗಳ ಸಭೆಯನ್ನು ಕೂಡ ನಿನ್ನೆ ನಡೆಸಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಆ ಒಂದು ವ್ಯಕ್ತಿ ಏನಿದ್ದಾನಲ್ಲ, ದೂರುದಾರ ವ್ಯಕ್ತಿ, ಆತನನ್ನ ತೀವ್ರವಾಗಿ ನಿನ್ನೆ ವಿಚಾರಣೆ ಮಾಡಿರುವಂಥದ್ದು. ಸುಮಾರು 12 ಪಾಯಿಂಟ್ಗಳ ಆಗಿರುವಂಥದ್ದು. 12 ಪಾಯಿಂಟ್ಗಳ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಯಾಕಂದ್ರೆ ಆತ 12 ಪಾಯಿಂಟ್ಗಳಲ್ಲೂ ಕೂಡ ಶವ ಸಿಗುತ್ತೆ ಅಂತ ಹೇಳಿದ್ದ. ಆದ್ರೆ 6ನೇ ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದು ಮತ್ತೊಂದು ಏನಂದ್ರೆ 11ನೇ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿತ್ತು. ಆದ್ರೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತದೆ. ಹೀಗಾಗಿ 12 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಕಳೆಬರ ಸಿಕ್ಕಿತ್ತು. ಹೀಗಾಗಿ ಇದೇ ವಿಚಾರದಲ್ಲಿ ಬಹಳಷ್ಟು ವಿಚಾರಣೆ ನಡೆಸಿರುವಂಥದ್ದು. ಇದರ ಜೊತೆಗೆ ಮತ್ತೋರ್ವ ದೂರುದಾರ, ಆತನ ಜೊತೆಗಿದ್ದವಂತ ಹೇಳಿದವನು, ಆತ SIT ಕಚೇರಿಗೆ ನಿನ್ನೆ ಹಾಜರಾಗಿದ್ದಾನೆ ಅಂತ ಕೂಡ ಹೇಳಲಾಗ್ತಿದೆ. ಆತನ ವಿಚಾರಣೆ ಕೂಡ ನಡೆದಿರುವಂಥದ್ದು. ಆತನನ್ನು ಕೂಡ ತೀವ್ರವಾಗಿ ಏನೋ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಹೀಗಾಗಿ ನಿನ್ನೆ ಒಂದು ದಿನ ಏನಿದೆ ಅದು ಒಂದು ವಿಚಾರಣೆಗಾಗಿ ಮೀಸಲಿಟ್ಟದ್ದು ಆಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏನು 12 ದಿನಗಳ ಒಂದಷ್ಟು ವಿಡಿಯೋ ಫುಟೇಜ್ಗಳಿದೆ, ಫೋಟೋಗಳಿದೆ, ಇವುಗಳ ಕುರಿತು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ SIT ಅಧಿಕಾರಿಗಳು ಕೇವಲ ಉತ್ಖನನದ ಆಂಗಲ್ ಮಾತ್ರ ನೋಡ್ತಾ ಇಲ್ಲ, ಮತ್ತೊಂದು ಕಡೆ ಇದರ ವಿಚಾರಣೆ ಆಂಗಲ್ ಕೂಡ ನೋಡ್ತಾ ಇದ್ದಾರೆ. ಬೇರೆ ಬೇರೆಯವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಪಂಚಾಯತಿನಿಂದ ಆಗಿರ್ಬೋದು, ಅಂದ್ರೆ ಸ್ಥಳೀಯ ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ, ಜೊತೆಗೆ ಪೊಲೀಸ್ ಸ್ಟೇಷನ್ ಇಂದಲೂ ಕೂಡ ಮಾಹಿತಿ ತರಿಸಲಾಗಿದೆ. ಆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಿನ್ನೆ ನಡೆದಿರುವಂಥದ್ದು. ಹೀಗಾಗಿ ನಿನ್ನೆ ಒಂದು ದಿನ ಏನು ಗ್ಯಾಪ್ ಆಗಿ ಆ ಒಂದು ಪರಿಶೀಲನೆ ಮತ್ತು ಒಂದು ವಿಚಾರಣೆಗೆ ನಿನ್ನೆ ದಿನವನ್ನು ಬಳಕೆ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ 13ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟು ಮತ್ತು ಸವಾಲಾಗಿರುವ ಪಾಯಿಂಟ್. ಇದನ್ನು ಉತ್ಖನನ ನಡಿಬೇಕಾದ್ರೆ GPR ಆ ಒಂದು ತಂತ್ರಜ್ಞಾನವೇ ಬಳಕೆ ಮಾಡಬೇಕು ಅನ್ನುವಂಥ ಒತ್ತಾಯ ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಅಧಿಕಾರಿಗಳು ಕೂಡ GPR ತಂತ್ರಜ್ಞಾನದ ಬಳಕೆಯ ಕುರಿತಾಗಿ ಒಂದಷ್ಟು ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ನಿನ್ನೆ ಪಡೆದುಕೊಂಡಿರುವಂಥದ್ದು. ಸಲಹೆ ಪಡೆದು ಇದು ಯಾವ ರೀತಿಯಾಗಿ ಉತ್ಖನನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ 13ನೇ ಪಾಯಿಂಟ್ ಏನಿದೆ ಅದು GPR ಮಾಡಿದ್ರೆ ಅದರ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಗೌಪ್ಯವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿರುವಂಥದ್ದು. ಯಾಕಂದ್ರೆ ಒಂದಷ್ಟು ಮಾಹಿತಿಗಳು ಸೋರಿಕೆ ಆಗಿತ್ತು ಬಹಳಷ್ಟು. ಅಂದ್ರೆ 6ನೇ ಪಾಯಿಂಟ್ ಏನಿದೆ ಅದು ಉತ್ಖನನ ನಡೆಸ್ತಾ ಇದ್ದಂಗೆ ಅದು ಅಲ್ಲಿ ಕಳೆಬರ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಹೀಗಾಗಿ ಗೌಪ್ಯವಾಗಿ ಇರುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಜೊತೆಗೆ ಆ ಒಂದು ಮತ್ತೋರ್ವ ಏನು ಅನಾಮಿಕ ಏನಿದ್ದಾನಲ್ಲ ಆತನ ವಿಚಾರಣೆ ನಡೆಸಿರುವಂಥದ್ದು. ಆತನ ಕುರಿತಾಗಿ ಕೂಡ ಒಂದಷ್ಟು ಗೌಪ್ಯತೆಗಳನ್ನು ಕಾಯ್ದುಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಯಾವತ್ತು ಪ್ರಮುಖವಾಗಿ 9ನೇ ದಿನದ ಉತ್ಖನನ 13ನೇ ಪಾಯಿಂಟ್ ನಲ್ಲಿ ನಡೆಯಬೇಕಾಗುತ್ತೆ. ಆದ್ರೆ ಇವತ್ತು 13ನೇ ಪಾಯಿಂಟ್ ನಡೆಸ್ತಾರ ಅಥವಾ ಬೇರೆ, ಅಂದ್ರೆ ಮೊನ್ನೆ ತಾನೇ ಆತ ಬೇರೆ ಒಂದಷ್ಟು ಪಾಯಿಂಟ್ಗಳನ್ನ ಗುರುತಿಸಿದ್ದಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ 13ರ ಬದಲಾಗಿ ಬೇರೆ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸ್ತಾರ, 13ಕ್ಕೆ GPR ಬಂದ ಬಳಿಕವೇ ಉತ್ಖನನ ನಡೆಸ್ತಾರ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಮತ್ತೊಂದೇನಂದ್ರೆ ಈ ಒಂದು GPR ತಂತ್ರಜ್ಞಾನ ಏನಿದೆ ಅದರ ಒಂದಷ್ಟು ಮಾಹಿತಿಗಳನ್ನು, ಅದರ ಒಂದಷ್ಟು ಸಲಹೆಗಳನ್ನು ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಯಾವತ್ತು GPR ತಂತ್ರಜ್ಞಾನ ಬರುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ರಂಜಿತ್, ಶ್ರೀ.